ನಾನು ಮೊದಲು 7 ವರ್ಷದಲ್ಲೇ ಬಣ್ಣ ಹಚ್ಚಿದ್ದೀನಿ. ನಾನು 3ನೇ ಕ್ಲಾಸ್ ಪಾಸ್ ಆಗಿದ್ದೀನಿ, 4ನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ. ವಾಪಸ್ ನಾವು ಬರೋಷ್ಟೊತ್ತಿಗೆ ಅವರು ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿದರು. ನಾನು ಹೊರಗಡೆ ಅಡ್ಡಾಡೋದು ಕಷ್ಟ ಆಗ್ಬಿಡ್ತು. ಅಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ 4 ರಾಜ್ಯಗಳಲ್ಲಿ ಎಲ್ಲಿ ಕೂತರು, ಎಲ್ಲಿ ನಿಂತರು ಬರೀ ಆ ಕಲಿಯುಗ ಕುಡುಕ ನಾಟಕದ ಶಬ್ದಗಳೇ ಕಿವಿ ಕೇಳ್ತಿತ್ತು. ನನ್ನ ಹೆಸರು ಮೂಲ ರಾಜೇಶ್ ಸಾಬ್ ಮಕ್ತುಮ್ ಸಾಬ್, ಸರ್ನೇಮ್ ಎಂಕಂಚಿ ಅಂತ. ಬಟ್ ನಾವು ಹುಟ್ಟಿ ಬೆಳೆದದ್ದೆಲ್ಲ ತಾಳಿಕೋಟೆಯಲ್ಲಿ ಆಗಿದ್ದರಿಂದ ಆ ಊರಿನ ಹೆಸರು ನಮ್ಮ ಜೊತೆಗೆ ಬಂತು. ಹಾಗಾಗಿ ರಾಜು ಅನ್ನುವಂಥ ಹೆಸರು ರಂಗಭೂಮಿಗೆ ಬಂದ ಮೇಲೆ ಎಲ್ಲರೂ ಪೂರ್ತಿ ಹೆಸರು ಕರಿತಿರಲಿಲ್ಲ. ರಾಜೇಶ್ ಸಾಬ್ ಮಕ್ತುಮ್ ಸಾಬ್ ಎಂಕಂಚಿ ನಮ್ಮ ಪೂರ್ತಿ ಹೆಸರು. ಆದರೆ ಜನ ಎಲ್ಲ ಶಾರ್ಟ್ಕಟ್ಟಲ್ಲಿ ರಾಜು 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 ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಸರ್ನೇಮ್ ನಮ್ಮದು ಎಂಕಂಚಿ ಅನ್ನೋದನ್ನು ಬದಿಗಿಟ್ಟು ಊರ ಹೆಸರನ್ನು ಕಂಟಿನ್ಯೂ ಮಾಡಿ ರಾಜು ತಾಳಿಕೋಟಿ ಅನ್ನೋ ಹೆಸರನ್ನು ಪ್ರಸಿದ್ಧಿ ಆಯಿತು. ಊರ ಹೆಸರು ಕೂಡ ಪ್ರಸಿದ್ಧಿ ಆಯಿತು. ನಮ್ಮ ತಂದೆ ತಾಯಿ ಕೂಡ ಕಲಾವಿದರು, ಅವರು ಕೂಡ ರಂಗಭೂಮಿ ಕಲಾವಿದರು. ಮತ್ತು ರಂಗಭೂಮಿ ಮಾಲೀಕತ್ವವನ್ನು ವಹಿಸ್ಕೊಂಡು ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅನ್ನುವಂಥ ಒಂದು ಸಂಸ್ಥೆನ ಮುನ್ನಡೆಸ್ಕೊಂಡು ಬರ್ತಾಯಿದ್ರು. ಹಾಗಾಗಿ ನಮ್ಮ ಶಿಕ್ಷಣ ನಿಲ್ಲಬಾರ್ದು ಅಂಥೇಳಿ ತಾಳಿಕೋಟೆಯ ಗುರು ಖಾಸ್ಕತೇಶ್ವರ ಮಠದಲ್ಲಿ ನನ್ನನ್ನು ಕಲಿಯೋದಕ್ಕಂತ ಬಿಟ್ಟಿದ್ರು. 1ನೇ ಕ್ಲಾಸ್ದಿಂದ 4ನೇ ಕ್ಲಾಸ್ವರೆಗೂ ನಾನು ತಾಳಿಕೋಟೆಯ ವಿರಕ್ತ ಮಠ ಶ್ರೀ ಗುರು ಖಾಸ್ಕತೇಶ್ವರ ಮಠದಲ್ಲಿ ವರ್ಷಕ್ಕೆ ಅರ್ಧ ಚೀಲ ಜೋಳ 75 ರೂಪಾಯಿ ಕೊಡ್ತಿದ್ರು ಆ ಶಿಕ್ಷಣ ಪಡೆಯೋದಕ್ಕೆ. ನಮ್ಮ ತಂದೆ ತಾಯಿಯವರೆಗೂ ನಾನು ಮಠದಲ್ಲಿ ಇದ್ದು ಓದ್ತಾಯಿದ್ದೆ. ಜಾತಿಯಿಂದ ಮುಸ್ಲಿಮ್ನಾದರೂ ಕೂಡ ಮಠದಲ್ಲಿ ಇರಬೇಕಾದ ಇರುವಿಕೆ ಹೆಂಗಿತ್ತು ಅಂದರೆ ವಿಭೂತಿನ ಹಚ್ಕೊಂಡು ವಚನ ಅಂದು ಊಟ ಮಾಡಬೇಕಿತ್ತು. ಮತ್ತು ಹೆಂಗಿತ್ತಪ್ಪ ಅಂತಂದರೆ ಅಲ್ಲಿ ಪರಿಸ್ಥಿತಿ, ಒಬ್ಬ ಅಂಧ ವಿದ್ಯಾರ್ಥಿ ನಮ್ಮ ಜೊತೆಗೆ ಸಂಗೀತ ಸ್ಕೂಲದು ಎಸ್ ಒಟಾರ್ ಸರ್ ಅಂತ ನಡೆಸ್ಕೊಂಡು ಬರ್ತಿದ್ರು. ಸಾಲಿಮಠ ಗವಾಯಿಗಳಂತ ಅವ್ರ ಗುರುಗಳು. ಎಸ್ ಒಟಾರ್ ಅನ್ನೋರು ಅವರು ನನ್ನ ಮಾವಂದ್ರೆ ಆಗಬೇಕು. ಹಾಗಾಗಿ ಅಲ್ಲಿ ಮಠದಲ್ಲಿ ಒಂದು ಪದ್ಧತಿ, ಅಂಧ ವಿದ್ಯಾರ್ಥಿನ ಕಣ್ಣಿದ್ದವನು ಕರ್ಕೊಂಡು ಹೋಗಿ ನಿತ್ಯ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು. ಸ್ನಾನ ಕರ್ಕೊಂಡು ಹೋಗ್ಬೇಕು. ಅವ್ನು ನಿತ್ಯ ಕರ್ಮಾದಿಗಳೆಲ್ಲ ಮಾಡಿ ಮುಗಿಸಿ ಬಟ್ಟೆ ಸ್ನಾನ ತೊಳ್ಕೊಂಡು ಮಠಕ್ಕೆ ಬಂದಮೇಲೆ ವಿಭೂತಿ ಹಚ್ಕೊಂಡು ವಚನ ಅಂದು ಊಟ ಮಾಡುವಂಥ ಒಂದು ಪದ್ಧತಿ ಈಗಲೂ ಕೂಡ ನಮ್ಮಲ್ಲಿ. ನಾನು ಯಾರಾದರೂ ನನ್ನ ಸ್ನೇಹಿತರು ಹಿಂದೂ ಮನೆಗೆ ಹೋದರೆ, ಲಿಂಗಾಯತ ಮನೆಗೆ ಹೋದರೆ ವಿಭೂತಿ ಧಾರಣೆ ಮಾಡ್ತೀನಿ. ಬಟ್ ನನಗೇನು ಪ್ರಶ್ನೆ ಇಲ್ಲ. ನಾನು 3ನೇ ಕ್ಲಾಸ್ ಪಾಸ್ ಆಗಿದ್ದೀನಿ, 4ನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ. ಮುಂದೆ ಅಚಾನಕ್ಕಾಗಿ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮ್ಮ ಅಣ್ಣವರು ಆ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗ್ತಿದ್ರು. ನನಗಿಂತ ದೊಡ್ಡವರು ಒಬ್ಬರಿದ್ದರು, ನಾಟಕ ಸಂಸ್ಥೆನ, ಅವರು ತೀರ್ಕೊಂಡು ಹೋದರು. ಆಮೇಲೆ ನಾನು ಅನಿವಾರ್ಯ ಒಂದು ಮಠಕ್ಕೆ ದುಡ್ಡು ಕೊಡೋರು, ಫೀಸ್ ಕಟ್ಟೋರು ಯಾರೂ ಇರಲಿಲ್ಲ. ಹಾಗಾಗಿ ಅನಿವಾರ್ಯ ನಮ್ಮ ಮನೆಯಲ್ಲಿ ನಾನೇ ಕೊನೆ ಮಗ. ಹಾಗಾಗಿರೋದ್ರಿಂದ ನನ್ನ ಬದುಕನ್ನು ನಾನು ಕಟ್ಕೊಳ್ಳೋ ಪ್ರಯತ್ನ ಮಾಡಬೇಕಾಯ್ತು. ಮೊದಲು ಸ್ವಲ್ಪ ದಿವಸ ಹೋಟ್ಲಲ್ಲಿ ಕೆಲಸ ಮಾಡಿದೆ, ಆಮೇಲೆ ಲಾರಿ ಕ್ಲೀನರ್ ಕೆಲಸ ಮಾಡಿದೆ. ಅದಾದಮೇಲೆ ಮತ್ತೆ ರಂಗಭೂಮಿ ನನ್ನನ್ನು ಸೆಳೀತು. ಇಲ್ಲ, ನನ್ನ ತಂದೆ ತಾಯಿ ಕಲಾವಿದರು, ನಾವು ಈ ಕೆಲಸ ಮಾಡಬಾರ್ದು, ಕಲೆನ ನಂಬಿ ಬದುಕು ಜೀವನ ಸಾಗಿಸ್ತಾ ಬಂದವರು ಅಂದ್ಕೊಂಡು ನಾನು ಕೂಡ ಮತ್ತೆ ರಂಗಭೂಮಿ ಹತ್ತ ಮುಖ ಮಾಡಿದೆ. ನಾಟಕ ಕಂಪ್ನಿಯಲ್ಲಿ ಗೇಟ್ ಕೀಪರ್ನಾಗಿ ಪರದೆ ಎಳೆಯುವ ಕೆಲಸ ಮಾಡಿ, ಸ್ವಿಚ್ ಬೋರ್ಡ್ ಕೆಲಸ ಮಾಡಿ, ಪ್ರಚಾರ ಕಲಾವಿದನಾಗಿ, ಆಮೇಲೆ ಒಬ್ಬ ಕಲಾವಿದ ಅಂತ ನಾನು ನಿರೂಪಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಒಬ್ಬ ಹಾಸ್ಯ ಕಲಾವಿದನಾಗಿ ರಂಗಭೂಮಿಯಲ್ಲಿ ನೆಲೆ ನಿಂತೆ. ತದನಂತರ ಮತ್ತೆ ನಮ್ಮ ತಂದೆ ತಾಯಿ ನಡೆಸ್ತಕ್ಕಂಥ ಸಂಸ್ಥೆ ನಡೆಸ್ತಕ್ಕಂಥ ಸಂಸ್ಥೆ ನಿಂತೋಗಿತ್ತು. ನಡೆಸ್ತಿದ್ರು, ಮಧ್ಯೆ ನಿಂತೋಗಿತ್ತು. ಮತ್ತು ಪುನಃ ಅಣ್ಣ ನಾನು ಸೇರಿಕೊಂಡು ಅದನ್ನು ಹೆಗಲುಗೊಟ್ಟು ಮುನ್ನಡೆಸ್ಕೊಂಡು ಬಂದ್ವಿ. 83ಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಾಪಸ್. ಆದರೆ ಅಣ್ಣವ್ರು ಒಂದು ಕಡೆ, ನಾವು ಒಂದು ಕಡೆ. ಅದು ಇಬ್ಬರು ಸೇರಿಕೊಂಡು ನಡೆಸ್ತಕ್ಕಂಥ ಸಂಸ್ಥೆ ನಡೆಸೋದು ಕಷ್ಟ ಆಯಿತು, ಭಾಳ ಕಷ್ಟ ಆಯಿತು. ಹಾಗಾಗಿ ಕೊನೆಗೆ ಇಲ್ಲ, ಯಾರೋ ಒಬ್ರು ನಂಗೆ ತಿಳಿಸಿ ಹೇಳಿದರು, ಇಲ್ಲ ನಿಮ್ಮ ಅಣ್ಣ ಅವರು ನೀವು ಸೇರ್ಕೊಂಡು ಮಾಡಿದರೆ ಪಾರ್ಟ್ನರ್ಶಿಪ್ಪಲ್ಲಿ ಉದ್ಯೋಗ ನಡೆಯಲ್ಲ, ಮಾಡಿದರೆ ನೀವು ಒಟ್ಟಿಗೆ ಮಾಡಿರಿ, ಇಲ್ಲಾಂದರೆ ಸಾಧ್ಯವಾದರೆ ಮತ್ತೊಬ್ಬರು ಕಂಪ್ನಿಯಲ್ಲಿ ಸೇವೆ ಸಲ್ಲಿಸ್ರಿ ಅಂತ ನನಗೊಂದು ಮಾರ್ಗದರ್ಶನ ನೀಡಿದರು. ಸರಿ, ಹಂಗೆ ಅಂದ್ಕೊಂಡು ಅಣ್ಣವ್ರಿಗೆ ಹೇಳಿದೆ ನಾನು, ಇಲ್ಲ ನಂಗೆ ಯಾಕೋ ಸರಿ ಹೋಗ್ತಾಯಿಲ್ಲ, ನಾನು ನನ್ನನ್ನು ಬೇರ್ಪಡಿಸ್ಕೊಂಡ್ಬಿಡ್ತೀನಿ, ನಾನು ಬೇರೆ ಆಗಿಬಿಡ್ತೀನಿ ಅಂತ ಹೇಳಿದೆ. ಸರಿ ಅಂದ್ರೆ ಅಣ್ಣವರು. ಆವಾಗ ನಾನು ಬೇರೆ ಆದಾಗ ತಿಂಗಳಿಗೊಂದು 250-300 ರೂಪಾಯಿ ಸಂಬಳ ಸಿಗ್ತಿತ್ತು. ನನ್ನ ಹೆಂಡತಿನೂ ನನ್ನ ಜೊತೆಗೆ ಇದ್ಲು. ಹಂಗಾಗಿ ನಾವು ಬೇರೆ ಆದ್ವಿ. ಬೇರೆ ಆದರೆ ಕಂಪ್ನಿ ನಡೆಸೋದಕ್ಕಾಗಿ ಮಾಡಿದ ಸಾಲ
ಆಗಿನ ಕಾಲಕ್ಕೆ ನನಗೊಂದು 90-95 ಸಾವಿರ ರೂಪಾಯಿ ಸಾಲ ನನ್ನ ಮಣ್ಣವರು ನನಗೆ ತಲೆ ಕಟ್ಟಿದರು. ಸರಿ ಅಂದ್ಬಿಟ್ಟು ಆ ಸಾಲ ನಾನು ತೀರ್ಸಕ್ಕಂತ ಬೇರೆ ಕಂಪ್ನಿ ಅಂದರೆ ಚಿತ್ರಿಗೆ ಕಂಪ್ನಿಯಲ್ಲಿ ಒಂದು ಸ್ವಲ್ಪ ದಿವಸ ಸೇವೆ ಸಲ್ಲಿಸಿದೆ. ತದಾದ ನಂತರ ಕಮತಿಗೆ ಕಂಪ್ನಿಯಲ್ಲಿ ಒಂದು 10 ವರ್ಷ ಸೇವೆ ಸಲ್ಲಿಸಿದೆ. ಯಾವಾಗ ನಾನು ಸದೃಢ ಆದ ನನ್ನ ಸಂಸ್ಥೆನ ನಾನು ಕಟ್ಟೋಕ್ಕೆ ಯೋಗ್ಯ ನನಗೆ ಆ ಶಕ್ತಿ ಬಂದಿದೆ ಅಂತ ನನ್ನ ಮನಸ್ಸಿಗೆ ನಾನು ಖಾತ್ರಿ ಮಾಡ್ಕೊಂಡ್ಮೇಲೆ ಪುನಃ ಮತ್ತೆ 98ರಲ್ಲಿ ನನ್ನ ಮಾಲೀಕತ್ವದಲ್ಲಿ ಮತ್ತೆ ಅದೇ ಕಂಪ್ನಿನ ಪುನಃ ಪ್ರಾರಂಭ ಮಾಡಿದೆ. ಶ್ರೀ ಗುರು ಖಾಸ್ಕತೇಶ್ವರ ನಾಟ್ಯ ಸಂಘ ತಾಳಿಕೋಟೆ ಅನ್ನುವಂಥ ಕಂಪ್ನಿನ ಪ್ರಾರಂಭ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನನ್ನ ಪ್ರಯಾಣ. ಕ್ಯಾಸೆಟ್ಗಂತಲೇ ನಾನು ಕೆಲವೊಂದು ನಾಟಕಗಳನ್ನು ಬರೆದೆ. ಬಟ್ ಕಲಿಯುಗ ಕುಡುಕ ಅದು ವೃತ್ತಿರಂಗಭೂಮಿ ನಾಟಕನೇ ಅದು ಅನಿವಾರ್ಯ. ಆಗಿನ ಕಾಲದಲ್ಲಿ 94ರಲ್ಲಿ ಕ್ಯಾಸೆಟ್ಗಳು ಬರ್ತಿದ್ದು. ಬಟ್ ಹೆಂಗಂದ್ರೆ ಸ್ಟೋರಿ ಸೇರಿಸಿ ಎಲ್ಲೋ ಒಂದು ಚೂರು ಕಾಮಿಡಿ ಇರ್ತಿತ್ತು. ನಾನೇನು ವಿಚಾರ ಮಾಡಿದೆ, ಇಡೀ ಒಂದು ಕ್ಯಾಸೆಟಲ್ಲಿ ಒಂದು ನಾಟಕದ ಕಾಮಿಡಿ ಮಾತ್ರ ಬಿಟ್ಟು ನೋಡೋಣ ಅಂತ ಅನ್ನಿಸ್ತು. ಆಗ ಸುಮ್ಮನೆ ಸ್ವರಸಂಗಮ ಸಂಸ್ಥೆಯ ಮಾಲೀಕರಾದಂಥ ಸುರೇಶ್ ಬಾಬು ಅವರು ಬಾದಾಮಿ ಬನಶಂಕರಿ ಜಾತ್ರೆಗೆ ಬಂದಿದ್ದರು. ನಮ್ಮ ನಾಟಕನ ನೋಡಿ, ಇಲ್ಲ ರಾಜವ್ರೆ ಇದು ನಮ್ದು ಏನಾರು ಮಾಡೋಣ ಅಂತಂದರು. ಸರಿ ನೋಡಿ ಸರ್ ಹೆಂಗೆ ಮಾಡ್ತೀರಿ ಮಾಡಿರಿ ನೋಡೋಣ ಅಂತ. ನಮಗೂ ಅವಾಗ ಅಷ್ಟು ಹೆಸರಿಗೆ ನಾವು ಬಂದಿರಲಿಲ್ಲ. ರಂಗಭೂಮಿಯಲ್ಲಿ ಹೆಸರಿತ್ತು, ಬಟ್ ಅದು ಸೀಮಿತ. ಯಾವ ಊರಲ್ಲಿ ನಾವು ಕ್ಯಾಂಪ್ ಮಾಡಿರ್ತೀವಿ, ಯಾವ ತಾಲೂಕಲ್ಲಿ ಮಾಡಿರ್ತೀವಿ, ಯಾವ ಡಿಸ್ಟಿಕಲ್ಲಿ ಮಾಡಿರ್ತೀವಿ, ಅದರ ಸುತ್ತಮುತ್ತ ಮಾತ್ರ ಪ್ರಚಾರ ಇರ್ತಿತ್ತು, ಪರಿಚಯ ಇರ್ತಿದ್ವಿ. ಹಾಗಾಗಿ ನಾವು ಒಂದು ಹೆಸರಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡು ಸುರೇಶ್ ಬಾಬು ಅವರು ಅಂದ್ಕೊಂಡ ಹಾಗೆ 96-94 ಅಷ್ಟು ನೆನಪಿಲ್ಲ, 96 ಇರ್ಬೋದು ಬಹುಶಃ. ಆ ಕ್ಯಾಸೆಟ್ನ ನಾವು ಬೆಂಗಳೂರಲ್ಲಿ ಸುರೇಶ್ ಬಾಬು ಅವರು ಸ್ವರಸಂಗಮ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದೆ. ಆವಾಗ ಅದನ್ನು ನಾನು ರಾಯಲ್ಟಿ ಬರೀ 18,000 ಕೊಟ್ಟಿದ್ದು. ಎಷ್ಟು ಯಾವ ವರ್ಷದಲ್ಲಿ? 96 ಇರ್ಬೋದು, 95 ಅಷ್ಟು ನೆನಪಿಲ್ಲ, 96 100%. 18,000ಕ್ಕೆ ನಾನು ರಾಯಲ್ಟಿ ಕೊಟ್ಟೆ. ಅದನ್ನು ರಾಯಲ್ಟಿ ಕೊಟ್ಟು 18,000ದಲ್ಲಿ 4,500 ಕೊಟ್ಟು ನಾನು 2 ಗಂಡು ಮಕ್ಕಳಿಗೆ ಒಂದೊಂದು ಜೊತೆ ಕೋಟ್ ಸೂಟ್ ಬೂಟ್ ತೊಗೊಂಡೆ. ಉಳಿದು 9,000 ಇಟ್ಕೊಂಡು ಮನೆಗೆ ವಾಪಸ್ ಬಂದೆ. ವಾಪಸ್ನ ಬರೋಷ್ಟೊತ್ತಿಗೆ ಅವರು ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿದರು. ನಾನು ಹೊರಗಡೆ ಅಡ್ಡಾಡೋದು ಕಷ್ಟ ಆಗ್ಬಿಡ್ತು. ಅಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಗೋವಾ 4 ರಾಜ್ಯಗಳಲ್ಲಿ ಎಲ್ಲಿ ಕೂತರು, ಎಲ್ಲಿ ನಿಂತರು ಬರೀ ಆ ಕಲಿಯುಗ ಕುಡುಕ ನಾಟಕದ ಶಬ್ದಗಳೇ ಕಿವಿ ಕೇಳ್ತಿತ್ತು. ಮದುವೆ ಮುಂಜೆ ಎಂಥ ಒಳ್ಳೆ ಕಾರ್ಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲೂ, ಕಾರ್ಗಳಲ್ಲಿ, ಟ್ಯಾಕ್ಟರ್ಗಳಲ್ಲಿ, ಟೂರಿಸ್ಟ್ ಗಾಡಿಗಳಲ್ಲಿ, ಬಸ್ಗಳಲ್ಲಿ, ಎಲ್ಲಂದರಲ್ಲಿ ನನ್ನ ಧ್ವನಿ ಕೇಳಲು ಆರಂಭಿಸ್ತು. ಹಾಗಾಗಿ ಪ್ರಚಲಿತನಾದೆ. ಅದು ಮೊದಲ ನಾಟಕ ನಮ್ಮ ಉತ್ತರ ಕರ್ನಾಟಕದಂತ ಜನಪ್ರಿಯವಾಗಿತ್ತು. ಅದು ಭಾಳ ಜನಪ್ರಿಯವಾಗಿತ್ತು. ಎಲ್ಲರೂ ಕ್ಯಾಸೆಟ್ಗಳನ್ನು ಮಾಡಿದರು, ಬಟ್ ಸ್ಟೋರಿ ಕಾಮಿಡಿ ಮಿಕ್ಸ್ ಮಾಡಿದರು. ನಾವು ಬರೀ ಒಂದು ಕಾಮಿಡಿದೆ ಒಂದು ಭಾಗ ಕೊಟ್ಟು ನೋಡೋಣ ಅಂತ ಕೊಟ್ವಿ. ಅದು ಭಾಳ ಚೆನ್ನಾಗಿ ಜನ ಸ್ವೀಕಾರ ಮಾಡಿದರು. ಅದಾದಮೇಲೆ ಕಲಿಯುಗ ಕುಡುಕ ಆದಮೇಲೆ ಕುಡುಕರ ಸಾಮ್ರಾಜ್ಯ ಅಂತ ಕ್ಯಾಸೆಟ್ ಬರೆದೆ. ಆಮೇಲೆ ಲತ್ತಿಗುಣಿ ಲಕ್ಕವ್ವ ಅಂತ ಭಾಳಷ್ಟು ಒಂದು 5-6 ಕ್ಯಾಸೆಟ್ ಸರಣಿಗಳನ್ನೇ ಬಿಡುಗಡೆ ಮಾಡಿದೆ. ಅವಾಗ ಅದು ಭಾಳ ಚೆನ್ನಾಗಿ ಸ್ವೀಕಾರ ಮಾಡಿದ್ದು ಕಲಿಯುಗ ಕುಡುಕನೇ ಭಾಳ ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಜನ. ಇವತ್ತು ನನ್ನ ಗುರುತಿಸೋದು ಸಿನಿಮಾದಕ್ಕಿಂತ ಕಲಿಯುಗ ಕುಡುಕ ಕ್ಯಾಸೆಟ್ ನಾಟಕ. ಏನು ನಾನು ಕೆಲವೊಂದು ಕಡೆ ಈಗ ಹಳ್ಳಿಗೆ ಹೋಗಿರ್ತೀನಿ. ಇಲ್ಲಿಗೆ ನಾವು ಹಳ್ಳಿ ಜೀವನನೇ ಹೊಂದ್ಕೊಂಡಿದ್ದೀವಿ. ಯಾವುದಾದ್ರೂ ಒಂದು ನ್ಯಾಯ ನಿಗದಿ ಮಾಡೋಕ್ಕೆ ಹೋದಾಗ ಜನ ನನ್ನ ಕಂಡಾಗ, ಸಾರ್ ನಿಮ್ಮ ಕಲಿಯುಗ ಕುಡುಕ ಕ್ಯಾಸೆಟ್ ಬಿಟ್ಟು ಮತ್ತೆ ಹೇಳ್ಬೇಡ್ರಿ, ಯಾವ ಸಿನಿಮಾದಾಗ ಮಾಡೀನಿ ಅಂದ್ರೆ ಹೇಳ್ಬೇಡ್ರಿ, ಯಾವ ನಾಟಕದಾಗ ಮಾಡೀನಿ ಅಂದ್ರೆ ಹೇಳ್ಬೇಡ್ರಿ. ಏನು ರೀ ನಮ್ಮಲ್ಲಿ ನಾವು ಹೆಂಗೆ ಕೇಳ್ತಿದ್ದು ಕ್ಯಾಸೆಟ್ ಅಂದ್ರೆ, ನಮ್ಮ ಊರಾಗ ಒಬ್ಬರು ಸತ್ತಿದ್ರು, ಹೆಣನ ಹೊತ್ಕೊಂಡು ಹೊಂಟಿದ್ವಿ. ಒಬ್ಬ ಚಾದ ಅಂಗಡಿಯಾಗ ನಿಮ್ಮ ಕ್ಯಾಸೆಟ್ ಹಾಕಿದ್ದ. ಆ ಹೆಣ ಹೊತ್ಕೊಂಡವರು ಆ ಕ್ಯಾಸೆಟ್ಗಳಿಗೆ ಹೆಣ ಹೊತ್ಕೊಂಡು ಹಂಗೆ ನಿಂತ್ಕೊಂಡು ಕೇಳ್ತಿದ್ರು. ಯಾರೊಬ್ರು ಹಿರಿಯರೇ ಹೊತ್ತಿದ್ದು ಹೆಣ ಹೊತ್ತಿರಿ ಕ್ಯಾಸೆಟ್ಗಳು ಬಂದು ನಿಂತು ಬಿಡಲ್ಲ ನಡೆ ಮುಂದೆ ಅಂತ ಬೆದರಿಸಿದ್ಗಳೇ ಹೆಣ ಹೊತ್ಕೊಂಡು ಹೋದ್ರಂತ. ಅಷ್ಟು ಅವ್ರಿಗೆ ಆಸಕ್ತಿ ಆ ಕ್ಯಾಸೆಟ್ ಮೇಲೆ. ಅಂಥ ಘಟನೆಗಳು ಕೂಡ ಕ್ಯಾಸೆಟ್ ಬಗ್ಗೆ ಆಕರ್ಷಕ ಆಗಿದ್ದು ಜನ ಭಾಳ ಪ್ರೀತಿಯಿಂದ ಕಂಡ್ರು. ಭಾಳಷ್ಟು 1-2 ಅಂತಲ್ಲ. ಒಂದೊಂದು ಸತಿ ಹೆಂಗಾಗ್ತಿತ್ತು ಅಂದರೆ, ಅವಾಗೆಲ್ಲ ಬಟ್ಟೆ ಥಿಯೇಟ್ರ್ಗಳು, ಥಿಯೇಟ್ರ್ಗಳು ಅವಾಗೆಲ್ಲ ಭಾಳ ಕಷ್ಟಕರ. ಮಳೆ ಬಂದರೆ ನಾಟಕ ಆಗ್ತಿರ್ಲಿಲ್ಲ. ಬಟ್ ಕಲಾವಿದರಿಗೆ ಸಂಭಾವನೆ ಕೊಡಲೇಬೇಕಾಗ್ತಿತ್ತು. ಭಾಳಷ್ಟು ಕಷ್ಟ. ಒಂದು ಊರಲ್ಲಿ ಹೆಂಗಾಯ್ತಪ್ಪ ಅಂದ್ರೆ 15 ದಿವಸದವರೆಗೂ ಮಳೆ ಬಂದು ನಾಟಕ ಇಲ್ಲ. ಇನ್ನೇನು ಇವತ್ತು ಬಿಸಿಲು ಬಿದ್ದಿದೆ, ನಾಟಕ ಆಗುತ್ತೆ ಅಂತ ಸಾಯಂಕಾಲ ಎಲ್ಲ ರೆಡಿ ಮಾಡ್ಕೊಂಡು ರೆಕಾರ್ಡ್ ಹಾಕಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಅಷ್ಟರೊಳಗೆ ನಮ್ಮಲ್ಲೊಬ್ಬ ಕಲಾವಿದ ತೀರ್ಕೊಂಡ್ಬಿಡ್ತಾನೆ. ಆವತ್ತಾಗಿರೋದೇ ಒಂದಿಷ್ಟು ಕಲೆಕ್ಷನ್ ಆಗಿರ್ತದೆ. ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ, ಅದ್ರ ಒಳಗಡೆ ಒಬ್ಬ ಕಲಾವಿದ ತೀರ್ಕೊಂಡಿರ್ತಾನೆ. ಬಟ್ ಅವತ್ತು ಬಂದ್ ಮಾಡಿದರೆ ಮಾರನೇ ದಿವಸ ನಮ್ಗೆ ಊಟಕ್ಕಿಲ್ಲ. ಬಟ್ ಆ ಶವನ ಹಂಗೆ ಮುಚ್ಚಿಟ್ಟು
ಅವತ್ತು ನಾಟಕ ಸ್ಟಾರ್ಟ್ ಮಾಡ್ತೀವಿ. ಬೇಗ ಬೇಗ ನಾಟಕ ಮುಗಿಸಿ ಬೆಳಗ್ಗೆ ತಕ್ಷಣ ಅದೇ ದುಡ್ಡಲ್ಲಿ ಅವನು ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅಂಥ ಪ್ರಸಂಗಗಳು ಬೇಕಾದಷ್ಟು ಆಗಿ ಹೋಗಿದೆ. ಅವೇನು ಹೇಳೋಕ್ಕೆ ಆಗಲ್ಲ, ಅಷ್ಟು ಗಂಟ್ಲು ಕಟ್ಟು ಬರ್ತದೆ, ಅಷ್ಟು ಕಷ್ಟಗಳೆಲ್ಲ ಅನುಭವಿಸಿದ್ದೀವಿ. ನಾನು ಮೊದಲು 7 ವರ್ಷದಲ್ಲೇ ಬಣ್ಣ ಹಚ್ಚಿದ್ದೀನಿ. ಸ್ಕೂಲಲ್ಲಿದ್ದಾಗಲೂ ಕೂಡ ಬಾಲಪಾತ್ರಕ್ಕಾಗಿ ನಾನು ಕರ್ಕೊಂಬರ್ತಿದ್ರು. ಈ ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತಾಶ್ವನ ಪಾತ್ರಕ್ಕೆ, ರೇಣುಕಾ ಯಲ್ಲಮ್ಮ ನಾಟಕದಲ್ಲಿ ಬಾಲಪರಶುರಾಮ ಪಾತ್ರಕ್ಕೆ, ಆಮೇಲೆ ಬಾಲಚಂದ್ರ ನಾಟಕದಲ್ಲಿ ಹಿಂಗೆ ಬಾಲಪಾತ್ರಗಳಿಗಾಗಿ ನನ್ನನ್ನು ಶಾಲೆಯಲ್ಲಿ ಬಿಡುವು ಮಾಡಿಕೊಂಡು ಸ್ವಚ್ಛ ಕನ್ನಡ ಮಾತಾಡ್ತೀನಿ ಅನ್ನೋ ದೃಷ್ಟಿಯಿಂದ ಶಾಲೆಯಲ್ಲಿ ಸ್ಕೂಲಲ್ಲಿ ರಜೆ ತೆಗೆಸಿ ನನ್ನ ಕರ್ಕೊಂಬರ್ತಿದ್ರು. 7 ವರ್ಷದವನಿದ್ದಾಗಲೇ ಬಣ್ಣ ಹಚ್ಚಿರೋದು ನಾನು. ಆದರೆ ಮತ್ತೆ ಸ್ಕೂಲ್ ಹೋಗ್ಬಿಡ್ತಿದ್ದೆ. ತಂದೆ ತಾಯಿ ತಿರ್ಕೊಂಡ್ಮೇಲೆ ಅನಿವಾರ್ಯ ಮತ್ತೆ ರಂಗಭೂಮಿಗೆ ಮರಳಬೇಕಾಯ್ತು. ನಾನು ಕಂಪ್ನಿ ಕಟ್ಟಬೇಕಾದ್ರೆ ಭಾಳ ಕಷ್ಟಪಟ್ಟು ಕಟ್ಟಿದೆ. ನನ್ನ ಸ್ವಂತ ಸ್ವಯಂ ಶಕ್ತಿ, ಅದನ್ನು ನಡೆಸುವ ಶಕ್ತಿ ತಾಕತ್ತು ನನ್ನಲ್ಲಿದೆ ಅಂದರೆ ಸಂಸ್ಥೆ ಮಾಡೋದು. ಇಲ್ಲದೆ ಬೇಡ ಅಂತ ಬಿಟ್ಟವನು ಬೇರೆ ಕಡೆ ದುಡಿತಾ ಇದ್ದೆ. ಆಮೇಲೆ ನನಗೆ ಆ ಶಕ್ತಿ ಬಂದಮೇಲೆ ಸಂಘ ಕಟ್ಟಿದೆ. ಸಂಘ ಕಟ್ಟಿದ ಮೇಲೆ ನನಗೆ ಜನರ ಏನು ನಾಡಿ ಮಿಡ್ತಾ ಇದೆಯೋ ಆ ಥರ ನಾಟಕಗಳನ್ನು ಅಭಿನಯಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಜನ ನನ್ನ ಸ್ವೀಕಾರ ಮಾಡಿಬಿಟ್ರು. ಕಲೆಕ್ಷನ್ ದೊಡ್ಡದು, ನಾಟಕಗಳ ದೊಡ್ಡ ಹೆಸರು. ಇನ್ನುಳಿದ 40 ವರ್ಷದ್ದು 50 ವರ್ಷದ ಕೆಲವು ಸಂಸ್ಥೆ ಮಾಲೀಕರು ನನ್ನ ಜೊತೆ ಬೀಟ್ ಮಾಡೋರೆಲ್ಲ. ಬಟ್ ಕೆಲವರಿಗೆ ಪ್ರೀತಿ ಏನಪ್ಪ, ಮೊನ್ನೆ ಬಂದು ಹುಡುಗ ಎಷ್ಟು ಜನರ ಪ್ರೀತಿ ಗಳಿಸ್ದ, ಇಷ್ಟು ಜನರ ಪ್ರೀತಿ ಸಂಪಾದನೆ ಮಾಡ್ದ, ತಾನು ಸ್ವಂತಕ್ಕೆ ಸಂಪಾದನೆ ಮಾಡ್ಕೊಂಡ ಅಂತ ನನ್ನ ಮೇಲೆ ಸಂತೋಷಪಟ್ಟವರಿದ್ದಾರೆ. ಇನ್ನು ಭಾಳ ಜಲ್ದಿ ಭಾಳ ಜನರನ್ನ ಹಿಂದಕ್ಕೆ ಮುಂದೆ ಹೋದ ಅಂತ